ಹೀರೆಕಾಯಿ ಚಟ್ನಿಗೆ ಅಂದರೆ ಹೀರೆಕಾಯಿ ಆಗಲಿ ಅಥವಾ ಅದರ ಮೇಲಿನ ಸಿಪ್ಪೆಯಿಂದಾದರೂ ಸಹ ಚಟ್ನಿ ಮಾಡಬಹುದು. ಇದು ಊಟಕ್ಕೂ ಹಾಗೂ ಚಪಾತಿ ರೊಟ್ಟಿ ಯಾವುದಕ್ಕಾದರೂ ತಿನ್ನಬಲು ಬಲು ರುಚಿ ಇರುತ್ತದೆ. ಈ ಹೀರೆಕಾಯಿ 2 ಹೀರೆಕಾಯಿ ಸಿಪ್ಪೆಯನ್ನು ತೆಗೆದುಕೊಂಡು ಈ ರೀತಿ ನಾನು ಚಟ್ನಿ ಮಾಡುತ್ತಿದ್ದೇನೆ. ಇವಕ್ಕೆ ಬೇಕಾಗುವ ಸಾಮಾನುಗಳು ಧನಿಯಾ ಪುಡಿ, ಹಸಿಮೆಣಸಿನಕಾಯಿ ಅಥವಾ ಹಣ್ಣು ಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು, ಹೀರೆಕಾಯಿ ಸಿಪ್ಪೆ, ಹುರಿಯಲು ಎಣ್ಣೆ ಹಾಗೂ ಬಾಣಲಿ ಇವೆಲ್ಲ ನಾನು ಈಗಾಗಲೇ ತೊಳೆದು ರೆಡಿ ಮಾಡಿಕೊಂಡಿರುತ್ತೇನೆ. ಇದಕ್ಕೆ ಸ್ಟವ್ ಹಚ್ಚಿ ಬಾಣಲಿಗೆ ಇದರಿಂದ ಈ ರೀತಿ ಈ ಸ್ಪೂನ್ನಿಂದ 3 ಸ್ಪೂನು ಎಣ್ಣೆ ಹಾಕಿ ಸ್ಟವ್ ಹಚ್ಚಿ ಅದರಲ್ಲಿ ಈ ಹೀರೆಕಾಯಿ ಸಿಪ್ಪೆಯನ್ನು ಕಾದ ಮೇಲೆ ಹಾಕಿ ಚೆನ್ನಾಗಿ ಹುರಿಯಬೇಕು. ಈ ರೀತಿ ಚೆನ್ನಾಗಿ ಹುರಿಯಬೇಕು. ಇದು ಸ್ವಲ್ಪ ಹುರಿದ ನಂತರ ಇದರಲ್ಲಿ ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು ಹಾಗೂ ಜೀರಿಗೆ, ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಹುರಿಯಬೇಕು. ಈ ರೀತಿ ಹುರಿದ ನಂತರ ಇದಕ್ಕೆ ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು ಹಾಕಿ ನಾವು ಮಿಕ್ಸಿಗೆ ಹಾಕಿ ರುಬ್ಬಿದರೆ ಚಟ್ನಿ ರೆಡಿ. ಹೀರೆಕಾಯಿ ಚಟ್ನಿ ರೆಡಿಯಾಗಿರುತ್ತದೆ. ಹಾಗೆ ಹೀರೆಕಾಯಿಯನ್ನು ಸಹ ಹೆಚ್ಚಿಟ್ಟುಕೊಂಡು ಇದರ ಪಲ್ಯವನ್ನು ಮಾಡುತ್ತಿದ್ದೇನೆ. ಈ ಹೀರೆಕಾಯಿ 2 ಹೀರೆಕಾಯಿ ಹೋಳುಗಳು, ಉಪ್ಪು ಹಾಗೂ ಎಣ್ಣೆ 2 ಚಮಚ ಹಾಕಿ ಸ್ವಲ್ಪ ಹುರಿದು ಬೇಯಲು ಬಿಡಬೇಕು. ಇದಕ್ಕೆ ಈಗಾಗಲೇ ನಾನು ಮಸಾಲೆ ಪುಡಿ ಮಾಡಿಟ್ಟುಕೊಂಡಿರುವುದನ್ನು ಹಾಕುತ್ತೇನೆ. ಶೇಂಗಾ ಬೀಜ, ಕಡಲೆ ಬೀಜ ಹಾಗೂ ಧನಿಯಾ, ಜೀರಿಗೆ, ಉಪ್ಪು ಹಾಗೂ ಒಂದು ಸ್ವಲ್ಪ ಬೆಲ್ಲ ಹಾಕಿ ಹುರಿದು ಬಿಟ್ಟಿರುತ್ತೇನೆ. ಹುರಿದು ಮಸಾಲೆ ಪುಡಿ ಮಾಡಿರುತ್ತೇನೆ. ಅದನ್ನು ಸಹ ಈಗ ಹುರಿಯುತ್ತಾ ತೋರಿಸುತ್ತೇನೆ. ಈ ರೀತಿ ಹೀರೆಕಾಯಿಯನ್ನು ಹೋಳುಗಳಾಗಿ ಮಾಡಿ ಹುರಿಯಬೇಕು, ಹುರಿದು ಬೇಯಿಸಬೇಕು. ಇಲ್ಲವಾದರೆ ನೀವು ಎಣ್ಣೆ ಬದನೆಕಾಯಿ ಹೇಗೆ ಮಾಡುತ್ತೀರೋ ಪಲ್ಯ ಅದೇ ರೀತಿ ಸಹ ಹೀರೆಕಾಯಿ ಹೆಚ್ಚಿ ಅದರಲ್ಲಿ ಈಗಾಗಲೇ ನಾನು ರೆಡಿ ಮಾಡಿಟ್ಟುಕೊಂಡಿರುವ ಮಸಾಲೆ ಪುಡಿ ತೋರಿಸುತ್ತಿದ್ದೇನೆ. ಈ ಮಸಾಲೆ ಪುಡಿ ಸಹ ಈ ಪಲ್ಯಕ್ಕಾದರೂ ತುಂಬುಗಾಯಿಗಾದರೂ ಹಾಕಿ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಬೇಯಿಸಿಬಿಟ್ಟರೆ ಪಲ್ಯ ರೆಡಿಯಾಗುತ್ತದೆ. ಚಟ್ನಿ, ಚಪಾತಿ, ಪಲ್ಯ ಹಾಗೂ ರೋಟಿ, ಅನ್ನಕ್ಕೆ ಎಲ್ಲದಕ್ಕೂ ಸಹ ತಿನ್ನಬಹುದು. ಇವೆರಡೂ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶೇರ್ ಮಾಡುತ್ತಾ ಮುಂದಿನ ವಿಡಿಯೋಗಳಿಗೆ ಪ್ರೋತ್ಸಾಹಿಸಲು ನೀಡಲು ಸಬ್ಸ್ಕ್ರೈಬ್ ಮಾಡಿ.